ಲೋಕಲ್ ಅಲ್ಲಿ ಮಾತಾಡಿರೋ ಆಡಿಯೋ ಸ್ಫೋಟ ಆಗಿರುವಂತದ್ದು ಸರ್. ರಾಜೇಂದ್ರ ನೀವೇ ತೋರಿಸಿದ್ದೀರಪ್ಪ ಎಲ್ಲ. ನನ್ನ ಕೇಳ್ತಿದ್ರು ಯಾರು ಏನಂತ ನಾನು ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಅದೇನು ಪ್ರಭಾವ ಇದ್ದಾರೋ ಇಲ್ಲವೋ ನೋಡ್ರಿ, ಈ ರೀತಿಯ ಕಾನೂನು ಬಾಹಿರ ಕ್ರಮಗಳಿಗೆ ಯಾರೇ ಕುಮ್ಮಕ್ಕಿರಲಿ, ಯಾರೇ ಪ್ರಯತ್ನ ಮಾಡಿರಲಿ, ಅವರೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲ್ಲ ಅನ್ನೋದ್ರ ಜೊತೆಗೆ ಅವ್ರು ಯಾರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು. ಯಾರನ್ನ ಆಗಲಿ, ನಾನೇ ಮಾಡಿದ್ರೆ ನನಗೂ ಅನ್ವಯ ಆಗೋದು ನಾನು ಹೇಳೋದು. ನಾನು ಹೇಳೋದು ಬೇರೆಯವ್ರಿಗೋಸ್ಕರ ಅಲ್ಲ, ನನ್ನ ಸೇರಿಸ್ಕೊಂಡು ಹೇಳೋದು. ಬೆಂಗಳೂರು ಬೊಂಬೈ ಯಾರು ಬೇಕಾದ್ರೂ ಇರ್ಬೋದ್ರಿ. ನಮ್ಮ ಪಕ್ಷದವರು ಇನ್ನೋರು ನಾನು ಹೇಳ್ತಕ್ಕಂಥದ್ದು ತಿಳ್ಕೊಳ್ಳಿ. ಯಾರೇ ಪ್ರಯತ್ನ ಮಾಡಿರ್ಲಿ, ನಮ್ಮ ಪಕ್ಷದವ್ರು ಮಾಡಿರ್ಲಿ, ಇನ್ನೊಂದು ಪಕ್ಷದವ್ರು ಮಾಡಿರ್ಲಿ, ಅಥವಾ ಯಾರೋ ರಾಜಕಾರಣಿಗಳ ಹೊರತುಪಡಿಸಿರೋರು ಮಾಡಿರ್ಲಿ, ಈ ರೀತಿಯ ಹೀನ ಕೃತ್ಯಗಳಿಗೆ ಯಾರೇ ಪ್ರಯತ್ನ ಮಾಡಿದ್ರು ಕೂಡ ಅದು ಖಂಡನಾರ್ಹ. ಲೋಕಲ್ ಅಲ್ಲಿ ಮಾತಾಡಿರೋ ಆಡಿಯೋ ಸ್ಫೋಟ ಆಗಿರುವಂತದ್ದು ಸರ್. ರಾಜೇಂದ್ರ ನೀವೇ ತೋರಿಸಿದ್ದೀರಪ್ಪ ಎಲ್ಲ. ನನ್ನ ಕೇಳ್ತಿದ್ರು ಯಾರು ಏನಂತ ನಾನು ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಅದೇನು ಪ್ರಭಾವ ಇದ್ದಾರೋ ಇಲ್ಲವೋ ನೋಡ್ರಿ, ಈ ರೀತಿಯ ಕಾನೂನು ಬಾಹಿರ ಕ್ರಮಗಳಿಗೆ ಯಾರೇ ಕುಮ್ಮಕ್ಕಿರಲಿ, ಯಾರೇ ಪ್ರಯತ್ನ ಮಾಡಿರಲಿ, ಅವರೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲ್ಲ ಅನ್ನೋದ್ರ ಜೊತೆಗೆ ಅವ್ರು ಯಾರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು. ಯಾರನ್ನ ಆಗಲಿ, ನಾನೇ ಮಾಡಿದ್ರೆ ನನಗೂ ಅನ್ವಯ ಆಗೋದು ನಾನು ಹೇಳೋದು. ನಾನು ಹೇಳೋದು ಬೇರೆಯವ್ರಿಗೋಸ್ಕರ ಅಲ್ಲ, ನನ್ನ ಸೇರಿಸ್ಕೊಂಡು ಹೇಳೋದು. ಬೆಂಗಳೂರು ಬೊಂಬೈ ಯಾರು ಬೇಕಾದ್ರೂ ಇರ್ಬೋದ್ರಿ. ನಮ್ಮ ಪಕ್ಷದವರು ಇನ್ನೋರು ನಾನು ಹೇಳ್ತಕ್ಕಂಥದ್ದು ತಿಳ್ಕೊಳ್ಳಿ. ಯಾರೇ ಪ್ರಯತ್ನ ಮಾಡಿರ್ಲಿ, ನಮ್ಮ ಪಕ್ಷದವ್ರು ಮಾಡಿರ್ಲಿ, ಇನ್ನೊಂದು ಪಕ್ಷದವ್ರು ಮಾಡಿರ್ಲಿ, ಅಥವಾ ಯಾರೋ ರಾಜಕಾರಣಿಗಳ ಹೊರತುಪಡಿಸಿರೋರು ಮಾಡಿರ್ಲಿ, ಈ ರೀತಿಯ ಹೀನ ಕೃತ್ಯಗಳಿಗೆ ಯಾರೇ ಪ್ರಯತ್ನ ಮಾಡಿದ್ರು ಕೂಡ ಅದು ಖಂಡನಾರ್ಹ.